ಹುಮ್ನಾಬಾದ್ ತಾಲೂಕು 91.25% ಫಲಿತಾಂಶ ಸಾಧನೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹುಮ್ನಾಬಾದ್ ತಾಲೂಕಿನಲ್ಲಿ 5,361 ಪರೀಕ್ಷೆಗೆ ಹಾಜರಾಗಿದ್ದು 4,892 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ಇಬ್ಬರು ವಿದ್ಯಾರ್ಥಿಗಳು ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಹಂಚಿಕೊಂಡಿದ್ದು ಆದಿತ್ಯ ಜ್ಞಾನಗಂಗಾ ಪ್ರೌಢಶಾಲೆ ಚಿಟಗುಪ್ಪ ಮತ್ತು ಮೊಹಮ್ಮದ್ ಕುಸ್ರು 625ಕ್ಕೆ 621 ಅಂಕ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದು ರಾಜ್ಯಕ್ಕೆ 5ನೇ ರ್ಯಾಂಕ್ ಗಳಿಸಿರುತ್ತಾರೆ. ನಂತರ ಸ್ಥಾನದಲ್ಲಿ ಆಯುಷಿ ಮಾತುಶ್ರೀ ಕಸ್ತೂರಿಬಾಯಿ ತಾಳಪಲ್ಲಿ ಪ್ರೌಢಶಾಲೆ ಹಳ್ಳಿ ಕೇಡ್ಬಿ 625ಕ್ಕೆ 619, ಬಿಂದುಶ್ರೀ ರಾಮನ್ ರಾಜ್ ಪ್ರೌಢಶಾಲೆ ಹುಮ್ನಾಬಾದ್ ಹಾಗೂ ಭೂಮಿಕಾ ಆದರ್ಶ ವಿದ್ಯಾಲಯ ಭೀಮಳಖೇಡ ಕ್ರಮವಾಗಿ 625ಕ್ಕೆ 618 ಅಂಕಗಳನ್ನು ಪಡೆದಿರುತ್ತಾರೆ. ತಾಲೂಕಿನಲ್ಲಿ 5 ಟಾಪರ್ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ವೆಂಕಟೇಶ್ ಗುಡಾಳ್ ಅಭಿನಂದಿಸಿದ್ದಾರೆ. ತಾಲೂಕಿನ ಎಸ್ಎಸ್ಎಲ್ಸಿ ಫಲಿತಾಂಶ ವೃದ್ಧಿಗೆ ಶ್ರಮಿಸಿದ ಎಲ್ಲಾ ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರಿಗೆ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವರದಿ ಶ್ರೀಮಂತರಾವ್ ಇಂಚೂರೆ. ಮತ್ತು ಈ ತಾಳಂಪಳ್ಳಿ ಶಾಲೆ ಕನ್ನಡ ಮಾಧ್ಯಮದ 12 ಅದು ಕೂಡ ಜಿಲ್ಲೆಗೆ ಹೈಯೆಸ್ಟ್ ಮಾರ್ಕ್ಸ್ ಪಡೆದಿದ್ದಾರೆ ಮತ್ತು ಅದು ಆ ವಿದ್ಯಾರ್ಥಿನಿ ರಾಜ್ಯಕ್ಕೆ 7th ರ್ಯಾಂಕ್ ಪಡೆದಿದ್ದಾರೆ. ಹೀಗಾಗಿ ಅವೆಲ್ಲ ವಿದ್ಯಾರ್ಥಿಗಳಿಗೆ ಇಲಾಖೆ ಪರ ಅಭಿನಂದನೆಗಳು. ಮಾತೋಶ್ರೀ ಕಸ್ತೂರಿಬಾಯಿ ತಾಳಂಪಳ್ಳಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಕನ್ನಡ ಮಾಧ್ಯಮದಲ್ಲಿ ಆರುಷಿ ತಂದೆ ನರಸಪ್ಪ 619 625ಕ್ಕೆ ಅಷ್ಟು ಅಂಕ ಪಡೆದು ಜಿಲ್ಲೆಗೆ ಕನ್ನಡ ಮಾಧ್ಯಮ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ 7ನೇ ಸ್ಥಾನದಲ್ಲಿ ಪಡೆದ ಬಾಲಕಿ, ಅವ್ರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ 621 2 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಒಂದು ಹಮೀದುಲ್ಲಾ ಪಬ್ಲಿಕ್ ಸ್ಕೂಲು ಮಂಗಲಿಗಿ ಕನ್ನಡ ಇಂಗ್ಲಿಷ್ ಮೀಡಿಯಂ ಶಾಲೆ 625ಕ್ಕೆ 621 ವಿದ್ಯಾರ್ಥಿ ಸ್ಟೇಟ್ ರ್ಯಾಂಕ್ 5ನೇ ರ್ಯಾಂಕ್ ಪಡೆದಾನೆ. ಅದೇ ರೀತಿ ಇನ್ನೊಂದು ವಿದ್ಯಾರ್ಥಿ ಚಿಟಗುಪ್ಪ ಶಾಲೆಗೆ ಜ್ಞಾನಗಂಗಾ ಹೈಸ್ಕೂಲ್ ಪ್ರೌಢಶಾಲೆ ಚಿಟಗುಪ್ಪ ಆ ವಿದ್ಯಾರ್ಥಿ ಕೂಡ 621 ತೊಗೊಂಡಿದ್ದಾನೆ. ಇಬ್ಬರು ವಿದ್ಯಾರ್ಥಿ ರಾಜ್ಯಕ್ಕೆ 5ನೇ 2 ವಿದ್ಯಾರ್ಥಿಗಳು ಹುಮ್ನಾಬಾದ್ ತಾಲೂಕಿಗೆ ಪಡೆದಿರ್ತಕ್ಕಂಥ ಅತ್ಯಂತ ವಿಶೇಷ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಶೇಕಡಾವಾರು ನೋಡಿದಾಗ ನಮ್ಮ ತಾಲೂಕಿನ ರಿಸಲ್ಟ್ ಏನಪ್ಪಾ ಅಂದ್ರೆ ಫಲಿತಾಂಶ ಬರಲಿಕ್ಕೆ ಮುಖ್ಯವಾಗಿ ಅಪರ ಆಯುಕ್ತರು ಗುಲ್ಬರ್ಗ ಇವರ ಆದೇಶದಂತೆ 40+ ಮಿಷನ್ ಮಾನ್ಯ ಆಯುಕ್ತರು ತುಕಾರಾಮ್ ಸರ್ ಅವರು ವಿಶೇಷವಾಗಿ ಪ್ರತಿ ಮಗುವಿಗೆ 40+ ವಿದ್ಯಾರ್ಥಿ ಯಾವ ರೀತಿ ಪಾಸ್ ಆಗಬೇಕು ಮತ್ತು ಹಳೆ 10 ವರ್ಷ ಕ್ವಶನ್ ಪೇಪರ್ ಯಾವ ರೀತಿ ಇವೆ ಮತ್ತು ಎಷ್ಟು ಪ್ರಶ್ನೆ ಪತ್ರಿಕೆ ರಿಪೀಟ್ ಆಗಿವೆ ಕ್ವಶನ್ಗಳು ಅದನ್ನು ಕ್ಲಿಷ್ಟವಾಗಿ ಸಾಮರ್ಥ್ಯವಾರು ಎಲ್ಲ ಶಿಕ್ಷಕರಿಗೆ ಗುಲ್ಬರ್ಗ ತರಬೇತಿ ಕೊಟ್ಟು ಅಂದ್ರೆ RPಗಳು ತರಬೇತಿ ಕೊಟ್ಟು ನಮ್ಮ ತಾಲೂಕು ಹಂತದಲ್ಲಿ ಅವ್ರಿಗೆ ತರಬೇತಿ ಕೊಟ್ಟು ವಿಶೇಷವಾಗಿ ಕನ್ನಡ ಮಾಧ್ಯಮ, ಉರ್ದು ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ 3 ವಿದ್ಯಾರ್ಥಿಗಳಿಗೆ ಮತ್ತು ಮರಾಠಿ ಮಾಧ್ಯಮ ವಿದ್ಯಾರ್ಥಿಗಳು ಕೂಡ ಯಾವ ರೀತಿಯಾಗಿ ನಾವು 40+ ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಜೊತೆಗೆ ಎಷ್ಟು ಸಾರಿ ರಿಪೀಟ್ ಆಗ್ತಕ್ಕಂಥದ್ದು ಟೆಕ್ನಿಕಲಿ ತಾಂತ್ರಿಕವಾಗಿ ಅದು ವಿಶೇಷವಾಗಿ ನಮ್ಮ ಅಪರ ಆಯುಕ್ತರು ಒಂದು ಕಾಳಜಿ ಅನ್ಬೋದು. ಮಾನ್ಯ ಜಿಲ್ಲಾಧಿಕಾರಿ ಅವರು ಕೂಡ ವಿಶೇಷ ಕ್ಲಾಸ್ ಸ್ಪೆಷಲ್ ಕ್ಲಾಸ್ ಅನ್ನ ಹೇಳಿದ್ರು ನಮಗೆಲ್ಲ. ನಾವು ದಿನಾಲೂ ಒಂದು ಕ್ಲಾಸ್ ಶಾಲೆಯಲ್ಲಿ ಪ್ರತಿ ಗೌರ್ಮೆಂಟ್ ಸ್ಕೂಲ್ ಮತ್ತು 2 ಶಾಲೆಯಲ್ಲಿ ಹೆಚ್ಚುವರಿ ಕ್ಲಾಸ್ ಎಕ್ಸ್ಟ್ರಾ ಶಾಲಾ ಅವಧಿ ಮುಂಚಿತ ನಂತರ ಪ್ರತಿ ದಿವಸ ಒಂದು ಎಕ್ಸ್ಟ್ರಾ ಕ್ಲಾಸ್ ಮಾಡಿದ್ರು ಮತ್ತು ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸ್ತಕ್ಕಂಥದ್ದು ಮತ್ತು 3 ಎಕ್ಸಾಮ್ ಅನ್ನ ಸರಣಿ ಎಕ್ಸಾಮ್ ಅನ್ನ ಮಾಡಿಸಿರ್ತಕ್ಕಂಥ ಈ ರೀತಿ ಪ್ರಿಪೇರ್ಡ್ ಎಕ್ಸಾಮಿನೇಷನ್ ಮಾಡಿರೋದು. 3 ಪ್ರಿಪೇರ್ಡ್ ಎಕ್ಸಾಮಿನೇಷನ್ ಫಸ್ಟ್ ಟೈಮ್ ಬಹುಶಃ 3 ಎಕ್ಸಾಮ್ ಅನ್ನ ಮಾಡಿದ್ವಿ ನಾವು ಆನ್ಲೈನ್ ಮೂಲಕ ಪ್ರಿಂಟ್ ಹಾಕೊಂಡು ತುಂಬಾ ನೀಟಾಗಿ ಮಾಡಿದ್ರು. ಅದೆಲ್ಲ ಮಾನ್ಯ ಜಿಲ್ಲಾಧಿಕಾರಿ ಶಿವ ಸಾಬ್ರು JP ಶಿವ ಕೂಡ ಮಾರ್ಗದರ್ಶನ ಮಾಡಿದ್ರು, ನಮ್ಮ DDP ಅವರು ಮಾರ್ಗದರ್ಶನ ಮಾಡಿದ್ರು. ಹಾಗಾಗಿ ನಾವು ಬಹಳಷ್ಟು ಶೈಕ್ಷಣಿಕವಾಗಿ ಮಗುವಿಗೆ ಓರಿಯೆಂಟೆಡ್ ಪ್ರತಿ ವಿದ್ಯಾರ್ಥಿ ಸಾಮರ್ಥ್ಯ ಏನಿದೆ ಅವನಿಗೆ ಏನು ಕೊರತೆ ಇದೆ ಪಾಸ್ ಆಗ್ಲಿಕ್ಕೆ ಯಾವ ರೀತಿ ನಾವು ಪ್ರತಿ ವಿದ್ಯಾರ್ಥಿ ವೈಸ್ ನಾವು ಮೈಕ್ರೋ ಪ್ಲಾನ್ ಮಾಡಬೇಕು, ಕ್ರಿಯೇಷನ್ ಮಾಡಬೇಕು, ಅದನ್ನು ಮಾಡಿ ಮತ್ತು ಶಿಕ್ಷಕರಿಗೆ ಮತ್ತು ಪ್ರೋತ್ಸಾಹ ಕೂಡ ಮತ್ತು ಶಿಕ್ಷಕರಿಗೆ ಹೆಡ್ ಮಾಸ್ಟರ್ಗೆ ಪ್ರತಿ ಮಾಸಿಕ ಸಭೆ ಕರೆದು ನೇರವಾಗಿ ಶಿಕ್ಷಕರಿಗೆ ತಾಲೂಕು ಹಂತಕ್ಕೆ ಕರೆದು ನಾವು ಈ 40+ ಸಭೆ ತರಬೇತಿ ಕೊಟ್ಟೆವು ಮತ್ತು ಅವರಿಗೆ ಪ್ರತಿ ವಿಷಯ ವಾರ ಪ್ರತಿ ವೀಕ್ಲಿ ಶನಿವಾರ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಪ್ರತಿ ಶನಿವಾರ ಒಂದು ವಿಷಯಕ್ಕೆ ಶಿಕ್ಷಕರನ್ನ ತಾಲೂಕು ಹಂತಕ್ಕೆ ಕರೆಸಿ ತರಬೇತಿ ಕೊಟ್ಟೆ ನಾವು. ಲ್ಯಾಂಗ್ವೇಜ್ ಕೋರ್ ಸಬ್ಜೆಕ್ಟ್ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಭಾಷೆ ಹಿಂದಿ, ಕನ್ನಡ ಮತ್ತು ಇದಕ್ಕೆ ಅವ್ರಿಗೆ ವಿಶೇಷ ತರಬೇತಿ ಎಕ್ಸ್ಪರ್ಟ್ ತರಬೇತಿ ಕೊಟ್ಟು ಸಲುವಾಗಿ ಮತ್ತು ಮಗು ಈಜಿ ಯಾವ ರೀತಿಯಾಗಿ ಪಾಸ್ ಆಗಬೇಕು ಅಂತ ಟೆಕ್ನಿಕಲಿ ಆಗಿ ಬಹಳಷ್ಟು ತರಬೇತಿ ಕೊಡಿಸಲಾಗಿ ಇದು ಒಳ್ಳೆಯ ಒಂದು ಐತಿಹಾಸಿಕ ಬಂದಿದೆ. ಇದಕ್ಕೆಲ್ಲ ಎಲ್ಲ ಮುಖ್ಯ ಗುರುಗಳು, ಸಹಶಿಕ್ಷಕರು, ಸಂಪೂರ್ಣ ತಂಡ, ನಮ್ಮ BRC CRP ಅವರು, BCUT ಅವರು ಎಲ್ಲ ತಂಡ ಟೀಮ್ ಏನಪ್ಪ ಅಂದ್ರೆ ಮತ್ತು ಬೇರೆ ಇಲಾಖೆ ಅಧಿಕಾರಿ ತಹಶೀಲ್ದಾರು, EO ಅವರು, ನಮ್ಮ ಡಾಕ್ಟರ್ ಗೋವಿಂದ್ ಅವರು, ನಿಂಗರಾಜ್ ಸರಸ್ AD ಸೋಷಿಯಲ್ ಅವರು, ಈ ಥರ ಎಲ್ಲ ಅಧಿಕಾರಿಗಳು CDP ಎಲ್ಲ ಒಂದು ಯಾವುದೇ ಮಾಡೋಕ್ಕಾದ್ರೆ ನಮ್ಮ ಪ್ರತಿಯೊಂದು ಸಹಕಾರ ಕೊಡಿಸಲಾಗಿ ನಮ್ಗೆ ಈ ವರ್ಷ 5 ಸ್ಟೇಟ್ ರ್ಯಾಂಕ್ ಬಂದಿರೋದು ಒಂದು ಹೆಮ್ಮೆ ವಿಷಯ ಹುಮ್ನಾಬಾದ್. ಜೊತೆಗೆ
ಎ ಗ್ರೇಡ್ ಪ್ಲಸ್ ಭಾಳ ಮಕ್ಕಳಿವೆ ನಮ್ಮಲ್ಲಿ ಎ ಪ್ಲಸ್ ಆಗಿರ್ತಕ್ಕಂಥದ್ದು ಅಂದ್ರೆ 90% ಆಗಿರ್ತಕ್ಕಂಥದ್ದು ಭಾಳ ಇವೆ ಮಕ್ಕಳು. ಮತ್ತು ಕೆಲವು ಶಾಲೆಗಳು 100% ಬಂದಿವೆ, 100 ಫಲಿತಾಂಶ ಬಂದಿವೆ ಕೆಲವು ಶಾಲೆಗಳು. ಹಾಗಾಗಿ ಅವೆಲ್ಲರಿಗೂ ಅಭಿನಂದನೆಗಳು. ಅವರೆಲ್ಲ ವಿದ್ಯಾರ್ಥಿ ಒಳ್ಳೇದಾಗಲಿ. ಮತ್ತು ಇದೇ ರೀತಿ ನಾವು ಮತ್ತೆ ಹೊಸ ಪ್ಲ್ಯಾನ್ ಮಾಡಿಕೊಂಡು ಶೈಕ್ಷಣಿಕವಾಗಿ ಏನು ಗುಣಮಟ್ಟ ಕಲಿಕೆ ಆಗಬೇಕು, ಪ್ರತಿ ವಿದ್ಯಾರ್ಥಿ 10th ಪಾಸ್ ಆಗಬೇಕು. ಆ ಉದ್ದೇಶ ಅನುಗುಣವಾಗಿ ನಮ್ಮೆಲ್ಲ ಏನೋ ಹುದ್ದೆಗಳು ಕೊರತೆ ಇದ್ರು ಕೂಡ ನಾವೆಲ್ಲ ನಮ್ಗೆ ಮೇನ್ ಅಪರ ಆಯುಕ್ತರು ಗುಲ್ಬರ್ಗ ಅವರು ಒಳ್ಳೆ ಡೈರೆಕ್ಷನ್ಸ್ ಕೊಟ್ಟರು. ಜೆಪಿ CO ಸಾಹೇಬರು ಮತ್ತು DC ಮೇಡಮ್ ಅವರು ಕಂಟಿನ್ಯೂ ನಮ್ಮ ಫಾಲೋ ಅಪ್ ಮಾಡಿದರು. ಹಾಗಾಗಿ ನಮ್ಮ ಒಳ್ಳೆ ಫಲಿತಾಂಶ ಬಂದಿದೆ. ಅದಕ್ಕೆ ತಾವೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.